ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಆರ್ಟಿಫಿಷಿಯಲ್ ಕಾಣಿಸುತ್ತೆ ಅಂತ ತುಂಬ ಜನ ಥಿಂಕ್ ಮಾಡ್ತಾರೆ. ಆದರೆ ಇವತ್ತಿನ ಟೆಕ್ನಿಕ್ ಸೇಮ್ ಇದೆಯಾ, ಇದನ್ನು ಕ್ಲಿಯರಾಗಿ ಗೊತ್ತಿರಲೇಬೇಕು. ಓಲ್ಡ್ ಟೆಕ್ನಿಕಲ್ಲಿ ಮಾಡಿರೋ ಫೋಟೋಸ್ ನೋಡಿ ಫ್ರಂಟ್ ಹೇರ್ ಲೈನ್ ಹಾರ್ಡಾಗಿ ಕಾಣಿಸಿದ್ರೆ ಮೆನಿ ಪೀಪಲ್ ಸ್ಟಿಲ್ ಫಿಯರ್ ರಿಸಲ್ಟ್ ನ್ಯಾಚುರಲ್ ಆಗಿ ಬರಲ್ಲ ಅಂತ, ಎಸ್ಪೆಷಲಿ ಕ್ಲೋಸ್ ಅಪ್ಪಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಟೆನ್ಷನ್ ಆಗಿರ್ತಾರೆ. ತುಂಬ ಜನ ಹೇರ್ ಟ್ರಾನ್ಸ್ಪ್ಲಾಂಟ್ ಅವಾಯ್ಡ್ ಮಾಡೋದು ರಿಸಲ್ಟ್ ಆರ್ಟಿಫಿಷಿಯಲ್ ಆಗುತ್ತೆ ಅಂತ ಫಿಯರಿಂದ, ಹೇರ್ ಲೈನ್ ಸ್ಟ್ರೈಟ್ ಆಗುತ್ತೆ ಅಂತ, ಡೆನ್ಸಿಟಿ ಆಗಿ ಬರ್ಬೋದಂತ. ಆದರೆ ಇದು ಓಲ್ಡ್ ಮೆಥಡ್ ಟೈಮಲ್ಲಿ ಕಾಮನ್ ಮಿಸ್ಕನ್ಸೆಪ್ಷನ್. ಮಾಡರ್ನ್ ಹೇರ್ ಟ್ರಾನ್ಸ್ಪ್ಲಾಂಟ್ ಟೆಕ್ನಿಕಲ್ಲಿ ಗ್ರಾಫ್ಟ್ ಪ್ಲೇಸ್ಮೆಂಟ್ ನ್ಯಾಚುರಲ್ ಆ್ಯಂಗಲಲ್ಲಿ ಮಾಡ್ತೀವಿ. ಹೇರ್ ಡೈರೆಕ್ಷನ್, ಡೆನ್ಸಿಟಿ, ಫ್ರಂಟ್ ಹೇರ್ ಲೈನ್ ಶೇಪ್, ಫೇಸ್ ಸ್ಟ್ರಕ್ಚರ್ಗೆ ಮ್ಯಾಚ್ ಮಾಡಿ ಡಿಸೈನ್ ಮಾಡ್ತೀವಿ. ಅದಕ್ಕೆ ಫೈನಲ್ ಲುಕ್ ನ್ಯಾಚುರಲ್ ಆಗಿ ಬರುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟಲ್ಲಿ ಪ್ಲಗ್ ಲೈಟ್ ಲುಕ್ ಬರುತ್ತೆ ಅಂತ ಅಂದ್ಕೊಂಡ್ಬೇಡಿ. ಮಾಡರ್ನ್ ಟೆಕ್ನಿಕ್ ತುಂಬ ರಿಫೈನ್ಡ್ ಆಗಿದೆ. ಪ್ರಾಪರ್ ಪ್ಲ್ಯಾನಿಂಗ್ದ ರಿಸಲ್ಟ್ ನ್ಯಾಚುರಲ್ ಆಗಿ ಬಂದೇ ಬರುತ್ತೆ. ಸ್ಕ್ಯಾಲ್ಪ್ ಪ್ಯಾಟ್ರನ್, ಫೇಸ್ ಪ್ರಪೋರ್ಷನ್, ಡೋನರ್ ಕ್ವಾಲಿಟಿ ನೋಡಿ ಇಂಡಿವಿಜುವಲ್ ಪ್ಲ್ಯಾನ್ ಮಾಡ್ತೀವಿ. ಬೆಟರ್ ನ್ಯಾಚುರಲ್ ಫಿನಿಶ್ ಸಿಗುತ್ತೆ. ಕಲರ್ಸಲ್ಲಿ ಪರ್ಸ್ನಲೈಸ್ಡ್ ಮೆಡಿಕಲ್ ಅಪ್ರೋಚ್ ಜೊತೆ ಸೇಫ್ ಪ್ರೊಸೀಜರ್ ಮಾಡ್ತೀವಿ. ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಫಿಯರ್ ಬೇಡ, ನ್ಯಾಚುರಲ್ ರಿಸಲ್ಟ್ ಇಸ್ ಪಾಸಿಬಲ್. ಕರೆಕ್ಟ್ ಟೆಕ್ನಿಕ್ ಮತ್ತು ಪ್ಲ್ಯಾನಿಂಗ್ ಇದ್ದರೆ ರಿಸಲ್ಟ್ಸ್ ನ್ಯಾಚುರಲ್ ಆಗಿ ಬಂದೇ ಬರುತ್ತೆ. ವಾಂಟೆಡ್ ಟು ನೋ ಮೋರ್ ಅಬೌಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಮಾಡರ್ನ್ ಟೆಕ್ನಿಕ್ ಬಗ್ಗೆನೂ ತಿಳ್ಕೊಬೇಕಂದ್ರೆ ಕಲರ್ಸ್ ವಿಸಿಟ್ ಮಾಡಿ ಆರ್ HT ಅಂತ ಕಮೆಂಟ್ ಮಾಡಿ.